ಅನಧಿಕೃತ ಮದ್ಯ ಮಾರಾಟ ನಿಷೇಧಕ್ಕೆ ನಿಟ್ಟೂರು ಗ್ರಾಮಸ್ಥರ ಒತ್ತಾಯ. ಸಿರಗುಪ್ಪ ತಾಲೂಕಿನ ನಿಟ್ಟೂರು ಗ್ರಾಮದಲ್ಲಿ ಜೂನ್ 25 ಗುರುವಾರದಂದು ಗ್ರಾಮ ಪಂಚಾಯಿತಿ, ಅಬಕಾರಿ ಇಲಾಖೆ ಹಾಗೂ ಪೊಲೀಸ್ ಇಲಾಖೆಗಳ ಸಹಯೋಗದಲ್ಲಿ ಮದ್ಯ ಮಾರಾಟ ನಿಷೇಧದ ಕುರಿತು ಗ್ರಾಮ ಸಭೆ ಜರುಗಿತು. ಗ್ರಾಮದಲ್ಲಿ ಅನಧಿಕೃತ ಮದ್ಯ ಮಾರಾಟ ಮಿತಿಮೀರಿದ್ದು, ಅನಧಿಕೃತ ಮದ್ಯ ಮಾರಾಟವನ್ನು ತಡೆಯಲೆಂದು ಗ್ರಾಮದ ಯುವಕರು ಒತ್ತಾಯಿಸಿದ ಹಿನ್ನೆಲೆಯಲ್ಲಿ ಸಭೆ ನಡೆಸಲಾಗಿದ್ದು, ಸಭೆಯಲ್ಲಿ ಗ್ರಾಮದ ಮುಖಂಡರು, ಯುವಕರು ಮತ್ತು ಮಹಿಳೆಯರು ಅಕ್ರಮ ಮತ್ತು ಅನಧಿಕೃತ ಮದ್ಯ ಮಾರಾಟದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಆ ಅಧಿಕಾರಿಗಳು ಬಂದಾಗ ಮಾತ್ರ ಬಂದ್ ಮಾಡ್ತಾರೆ, ನಂತರ ಮಾರಾಟ ಮಾಡ್ತಿದ್ದಾರೆ. ಮನೆ ಮನೆಗೆ ತೆರಳಿ ವಿತರಣೆ ಮಾಡುತ್ತಿದ್ದು, ಮಾರಾಟ ಮಾಡುವವರಿಗೆ ಕಾನೂನಿನ ಭೀತಿ ಇಲ್ಲದಂತಾಗಿದೆ. ಗೂಡಂಗಡಿಗಳಲ್ಲಿ, ಕಿರಾಣಿ ಅಂಗಡಿಗಳಲ್ಲಿ ಸುಲಭವಾಗಿ ಮದ್ಯದ ಪಾಕೆಟ್ಗಳು ಸಿಗುತ್ತಿರುವುದರಿಂದ 12 ವರ್ಷ ಮೇಲ್ಪಟ್ಟ ಬಾಲಕರಿಂದ 25 ವರ್ಷದೊಳಗಿನ ಯುವಕರು ಮದ್ಯ ವ್ಯಸನಿಗಳಾಗಿ ತಮ್ಮ ಆರೋಗ್ಯವನ್ನು ಹಾಳು ಮಾಡಿಕೊಳ್ಳುವುದಲ್ಲದೆ ಕೌಟುಂಬಿಕ ಕಲಹಗಳು, ಸಾಮಾಜಿಕ ಸಾಮರಸ್ಯ ಹಾಳಾಗುತ್ತಿದೆ. ಆದ್ದರಿಂದ ನಮ್ಮ ಗ್ರಾಮದಲ್ಲಿ ಮದ್ಯ ಮಾರಾಟವನ್ನು ನಿಷೇಧ ಮಾಡಬೇಕು, ಮಾರಾಟಗಾರರ ಮೇಲೆ ಕಠಿಣ ಕಾನೂನು ಕ್ರಮ ಜರುಗಿಸಬೇಕು ಎಂದು ಒತ್ತಾಯಿಸಿದರು. ಅಲ್ಲದೆ ಯಾರ ಮೇಲೂ ದ್ವೇಷವಿಲ್ಲ, ಸಾಮಾಜಿಕ ಸ್ವಾಸ್ಥ್ಯಕ್ಕೆ ಎಲ್ಲರೂ ಕೈಜೋಡಿಸಬೇಕು ಎಂದು ಮಾರಾಟಗಾರರಿಗೆ ತಿಳಿಸಿದರು. ಅಬಕಾರಿ ವಲಯ ನಿರೀಕ್ಷಕ ಅಂಬಣ್ಣ ಅವರು ಮಾತನಾಡಿ, ಸಾಮಾಜಿಕ ಸ್ವಾಸ್ಥ್ಯ ನಿರ್ಮಾಣಕ್ಕೆ ಮುಂದಾಗಿ ನಮ್ಮ ಇಲಾಖೆ ದೂರುಗಳು ಮತ್ತು ಮನವಿಯ ಮೂಲಕ ಮಾಹಿತಿ ಬಂದಿದೆ. ಅಬಕಾರಿ ಅಕ್ರಮಗಳನ್ನು ಎಸಗುತ್ತಿದ್ದಾರೋ ಅವರಿಗೆ ಈಗಾಗಲೇ ಸಾಕಷ್ಟು ಎಚ್ಚರಿಕೆಗಳನ್ನು ನೀಡಿದ್ದೇವೆ. ಇನ್ನು ಮುಂದಿನ ದಿನಗಳಲ್ಲಿ ಗ್ರಾಮದಲ್ಲಿ ಹೆಚ್ಚಿನ ನಿಗಾ ವಹಿಸುತ್ತೇವೆ. ಮದ್ಯ ಮಾರಾಟ ಸಂಗ್ರಹ ಕಾಯ್ದೆಯಡಿ ಶಿಕ್ಷಾರ್ಹ ಅಪರಾಧವಾಗಿದ್ದು 5 ವರ್ಷ ಜೈಲು ವಾಸದ ಶಿಕ್ಷೆಯಾಗಿದೆ. ಯಾವುದೇ ರೀತಿಯಲ್ಲಿ ಇಂತಹ ಮಾರಾಟವು ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು. ಈ ವೇಳೆ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ರಾಮಪ್ಪ ತೆಕ್ಕಲಕೋಟೆ, ಪೊಲೀಸ್ ಠಾಣೆಯ ಸಿಬ್ಬಂದಿಗಳಾದ ದ್ಯಾಮನಗೌಡ, ಮೌನೇಶ್ ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಸಾಧ್ಯನೇ ಇಲ್ಲ ಸರ್. ಹಳ್ಳಿಗಳಲ್ಲೂ ಸಹ ಈ ರೀತಿ ಆಗ್ತಕ್ಕಂಥ ಒಂದು ವ್ಯವಸ್ಥೆ ಅಥವಾ ಈ ಒಂದು ನಿಮ್ಮ ಒಂದು ಭಾವನೆ ಏನಿದೆಯಲ್ಲ, ಇದು ಭಾಳ ಉತ್ತಮವಾಗಿರ್ತಕ್ಕಂಥದ್ದು. ಸಾಮಾಜಿಕ ಸ್ವಾಸ್ಥ್ಯ ಅಂತಂದೇಳಿ ಏನಿದೆಯಲ್ಲ, ಅದಕ್ಕೆ ಭಾಳ ಪೂರಕವಾಗಿರ್ತಕ್ಕಂಥ ವಾತಾವರಣ. ಆ ನಿಟ್ಟಿನಲ್ಲಿ ನಾವು ಈಗಾಗಲೇ ಏನೋ ದೂರು ಬಂತು, ನಮಗೆ ಆ ಸಂಬಂಧವಾಗಿ ಬೇರೆ ಬೇರೆ ಮನವಿಗಳೆಲ್ಲ ಬಂತು. ಅದಕ್ಕೆ ನಮ್ಮ ಇಲಾಖೆಯಿಂದ ಈಗಾಗಲೇ ಸ್ಪಂದನೆ ಮಾಡಿ ನಿರಂತರವಾಗಿ ನಾವು ದಾಳಿಗಳನ್ನ ಮತ್ತು ಪರಿಶೀಲನೆಗಳನ್ನ ಮಾಡ್ತಾ ಆ ಬಗ್ಗೆ ಎಲ್ಲೆಲ್ಲಿ ಏನು ಅಬಕಾರಿ ಅಕ್ರಮಗಳು ಕಂಡು ಬರ್ತಾ ಇದ್ದಾವೆ, ಅದಕ್ಕೆ ಸಂಬಂಧಪಟ್ಟಂಗೆ ಅಬಕಾರಿ ಕಾಯ್ದೆ ಅನುಸಾರ ನಾವು ಕ್ರಮ ತೆಗೆದುಕೊಂಡು ಪ್ರಕರಣಗಳನ್ನು ದಾಖಲು ಮಾಡ್ತಾ ಇದ್ದೀವಿ. ಮತ್ತು ಯಾರು ಈ ಒಂದು ಅಬಕಾರಿ ಅಕ್ರಮಗಳನ್ನ ಎಸಗ್ತಾ ಇದ್ದಾರೋ ಅವ್ರಿಗೂ ಸಹ ಈಗಾಗಲೇ ಎಚ್ಚರಿಕೆಗಳನ್ನು ಕೊಟ್ಟು ಸಾಕಷ್ಟು ಒಂದು ಆ ಬಗ್ಗೆ ತಿಳುವಳಿಕೆಗಳನ್ನು ಸಹ ಮೂಡಿಸ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಸಹ ಆ ಬಗ್ಗೆ ನಾವು ನಿಗಾ ವಹಿಸ್ತೀವಿ, ಹೆಚ್ಚಿನ ಒಂದು ಆದ್ಯತೆಯನ್ನು ಸಹ ಕೊಡ್ತೀವಿ. ನಮ್ಮಲ್ಲಿ ಸಾಕಷ್ಟು ಒಂದು ಸಿಬ್ಬಂದಿ ಒಂದು ಕೊರತೆ ಇದೆ. ಆದಾಗ್ಯೂ ಸಹ ಇಂತಹ ವಿಷಯಗಳಿಗೆ ನಾವು ಪೂರಕವಾಗಿ ನಮ್ಮ ಒಂದು ಶಕ್ತಿ ಮೀರಿ ನಾವು ಕಾರ್ಯವನ್ನು ಮಾಡ್ತೀವಿ. ಅದರಲ್ಲಿ ಎರಡು ಮಾತಿಲ್ಲ. ನಮ್ಮ ಪ್ರಯತ್ನ ಏನಿದೆ ನಾವು ನಿರಂತರವಾಗಿ ಮಾಡ್ತೀವಿ. ಆಮೇಲೆ ಈಗಾಗಲೇ ನಾವು ಏನು ಮದ್ಯ ಮಾರಾಟ ಅಥವಾ ಆ ಬಗ್ಗೆ ಮದ್ಯ ಸಂಗ್ರಹ, ಸಾಗಾಣಿಕೆ ಮತ್ತು ಮಾರಾಟ, ಇದು ಅಬಕಾರಿ ಕಾಯ್ದೆ ಅನುಸಾರ ಇದು ಶಿಕ್ಷಾರ್ಹ ಅಪರಾಧ. ಇದು ಏನಾಗುತ್ತೆ, 5 ವರ್ಷದವರೆಗೂ ಸಹ ಈ ಒಂದು ಕಾರಾಗೃಹ ವಾಸ ಆಗ್ತಕ್ಕಂಥ ಮತ್ತು ಶಿಕ್ಷೆ ಆಗ್ತಕ್ಕಂಥ ಒಂದು ಅಬಕಾರಿ ಕಾಯ್ದೆ ಅಡಿಯಲ್ಲಿ ಅದು ಅಪರಾಧ ಆಗ್ತದೆ. ಸೊ ಹಾಗಾಗೋದು ಬೇಡ ಅಂತಂದೇಳಿ ಈಗಾಗಲೇ ಸಂಬಂಧಪಟ್ಟವರಿಗೆ ನಾವು ಈಗಾಗಲೇ ಕರೆದು ಸೂಚನೆಗಳನ್ನು ಕೊಟ್ಟಿದ್ದೀವಿ. ಪರಿಶೀಲನೆ ದಾಳಿ ಮಾಡಿದ ಸಂದರ್ಭದಲ್ಲಿ ಸಹ ಸಾಕಷ್ಟು ಒಂದು ಎಚ್ಚರಿಕೆಗಳನ್ನ ಸೂಚನೆ ಕೊಟ್ಟಿದ್ದೀವಿ. ಇನ್ನು ಮುಂದಾದರೂ ಸಹ ಅವರು ತಿದ್ದುಕೊಂಡು ಅದನ್ನು ಬಿಡ್ತಾರೆ ಅನ್ನೋದು ಒಂದು ನಮ್ಮ ಒಂದು ಆಶೆ ಇದೆ. ಬಿಟ್ಟರೆ ಅವ್ರಿಗೂ ಒಳ್ಳೆಯದು, ಬಿಡದೇ ಇದ್ದರೆ ಕಾನೂನು ಪ್ರಕಾರ ಏನಿದೆಯಲ್ಲ ಆ ಕಾರ್ಯವನ್ನು ಇಲಾಖೆ ಕೈಗೊಳ್ಳುತ್ತದೆ. ಸೊ ಹಾಗಾಗಿ ಈ ಒಂದು ಸಭೆ ಮೂಲಕ ತಮಗೆಲ್ಲ ತಿಳಿಸೋದೇನೆಂದರೆ, ಸಾರ್ವಜನಿಕರಾಗಲಿ ಅಥವಾ ಮುಖಂಡರಾಗಲಿ ಬೇರೆ ಯಾರೇ ಆಗಲಿ ಏನಾದರೂ ಅದು ಕಂಡು ಬಂತು ಅಂದರೆ ಇಲಾಖೆ ಗಮನಕ್ಕೆ ತನ್ನಿ. ನಾವು ಆ ನಿಟ್ಟಿನಲ್ಲಿ ಕಾರ್ಯ ಮಾಡಲಿಕ್ಕೆ, ಕರ್ತವ್ಯ ಮಾಡಲಿಕ್ಕೆ ನಾವು ಸದಾ ಸಿದ್ಧರಿದ್ದೀವಿ ಅಂತ ನಾವೆಲ್ಲ ಹೇಳ್ತಾ ಮತ್ತು ಈ ಮೂಲಕ ಭರವಸೆ ಕೊಡ್ತಾ ಸಂಬಂಧಪಟ್ಟವರಿಗೆ ಈ ಮೂಲಕ ಇನ್ನೊಮ್ಮೆ ನಾನು ಎಚ್ಚರಿಕೆಗಳನ್ನ ಸೂಚನೆಗೆ ಏನು ಕೊಡ್ತೀನಿ ಅಂದರೆ, ಯಾವುದೇ ಕಾರಣಕ್ಕೂ ಅಕ್ರಮವಾಗಿ ಮದ್ಯದ ದಾಸ್ತಾನುವನ್ನು ಮಾಡೋಂಗಿಲ್ಲ, ಸಾಗಾಣಿಕೆ ಮಾಡೋಂಗಿಲ್ಲ, ಮಾರಾಟ ಮಾಡೋಂಗಿಲ್ಲ, ಮುಂದುವರೆದು ಕೂತು ಸೇವನೆ ಮಾಡೋಕ್ಕೂ ಸಹ ಅವಕಾಶ ಇರೋಲ್ಲ ಕಾಯ್ದೆ ಅನುಸಾರ. ಹಾಗಾಗಿ ದಯವಿಟ್ಟು ಯಾರು ಅದರಲ್ಲಿ ಇನ್ವಾಲ್ವ್ಮೆಂಟ್ ಆಗೋದು ಬೇಡ. ನಿಮ್ಮ ಏನೋ ಬೇರೆ ಬೇರೆ ವ್ಯವಹಾರಗಳಿದಾವಲ್ಲ, ಅಂಗಡಿ ವ್ಯಾಪಾರ ಮಾಡೋದಿರ್ಬೋದು, ಹೋಟೆಲ್ ವ್ಯಾಪಾರ ಮಾಡೋದಿರ್ಬೋದು, ಅದನ್ನು ನೀವು ಮಾಡ್ಕೊಳ್ಳಿ. ಅದನ್ನು ಹೊರತುಪಡಿಸಿ ಅಬಕಾರಿ ಒಂದು ಏನು ಅಕ್ರಮ ಚಟುವಟಿಕೆಗಳಲ್ಲಿ ಏನಾದ್ರು ತೊಡ್ಕೊಂಡ್ರೆ ನಾವು ಕಾನೂನು ಪ್ರಕಾರ ಏನಿದೆಯಲ್ಲ ಕ್ರಮ ತೆಗೆದುಕೊಳ್ತೀವಿ. ಇದನ್ನು ನಾನು ಎಚ್ಚರಿಕೆಯಾಗಿ ಮಾರ್ತಕ್ಕಂಥ ಮತ್ತು ಆ ಒಂದು ಚಟುವಟಿಕೆಗಳಲ್ಲಿ ಪರೋಕ್ಷವಾಗಿ ಮತ್ತು ಈ ಒಂದು ಪ್ರತ್ಯಕ್ಷವಾಗಿ ಯಾರು ಭಾಗಿಯಾಗ್ತಾರೆ ಅವ್ರಿಗೆ ಈ ಒಂದು ಸಭೆ ಮೂಲಕ ನಾನು ಸೂಚನೆಯನ್ನು ಕೊಡಲಿಕ್ಕೆ ಬಯಸ್ತೀನಿ. ಸೊ ಇದು ಕೊನೆಯಾಗಬೇಕು. ಈ ಒಂದು ಗ್ರಾಮದಲ್ಲಿ ಒಂದು
ಸಾಮಾಜಿಕ ಸ್ವಾಸ್ಥ್ಯ ಒಂದು ನಿರ್ಮಾಣ ಆಗಬೇಕು ಅನ್ನೋದು ನಮ್ಮ ಸರ್ಕಾರ ಮತ್ತು ನಮ್ಮ ಇಲಾಖೆಯ ಕಳಕಳಿ ಇದೆ. ಸೊ ಆ ನಿಟ್ಟಿನಲ್ಲಿ ನಾವು ಕಾರ್ಯಪ್ರವೃತ್ತರಾಗ್ತಾ ಇದ್ದೀವಿ ಮತ್ತು ಕೆಲಸ ಮಾಡ್ತಾ ಇದ್ದೀವಿ. ಅದಕ್ಕೆ ಊರಿನ ಮುಖಂಡರ ಮತ್ತು ನಮ್ಮ ಯುವಕರಿದ್ದಾರೆ ಅವರ ಹಾಗೂ ಸಾರ್ವಜನಿಕರೆಲ್ಲ ಸಹಕಾರ ತೀರಾ ಅತ್ಯಗತ್ಯ ಅಂತ ಹೇಳ್ತಾ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ರಿಗೂ ಸಹ ಧನ್ಯವಾದಗಳು. ನಮಸ್ಕಾರ. ಅವ್ರು ಬಂದು ಇಟ್ಕೊಂಡು ಹೋಗೋಕ್ಕಾಗಲ್ಲ, ಯಾಕಂದರೆ 2 ಬಾಟ್ಲಿ 3 ಬಾಟ್ಲಿ 4 ಬಾಟ್ಲಿ ಅವ್ರು ಇಟ್ಕೊಳ್ಬೋದು. ನಾವು ಕುಡಿಯೋಕೆ ವೈಯಕ್ತಿಕವಾಗಿ ಇಟ್ಟಂತ ಹೇಳ್ತಾರೆ ಅವರು. ನಾವು ಅವರಿಗೆ ಅವರು ಕಾನೂನುಬದ್ಧವಾಗಿ ಕ್ರಮ ತಗೋಬೇಕಂದ್ರೆ ಸಾಕಷ್ಟು ಮಾಲ್ ಸಿಗಬೇಕು ಅವ್ರ ಹತ್ರ. ಅಬಕಾರಿ ಇಲಾಖೆಯವರು ಕ್ರಮ ತಗೋಬೇಕಂದ್ರೆ ಸಾಕಷ್ಟು ಮಾಲ್ ಸಿಗಬೇಕು. ತಿಳ್ಕೊಂಡು ಬಿಟ್ಟರೆ ಓಕೆ, ಅದು ಎಲ್ಲರಿಗೂ ಸಂತೋಷ. ಇಲ್ಲಿ ಯಾರಿಗೆ ವೈಯಕ್ತಿಕವಾದ ದ್ವೇಷ ಇಲ್ಲ. ಎಲ್ಲರೂ ಮಾರೋದು ನಮ್ಮ ಅಳಿಯ ಮಾವ ಅಣ್ಣ ತಮ್ಮರೆ, ಕುಡ್ದು ಹಾಳಾಗೋರು ನಮ್ಮ ಅಳಿಯ ಮಾವ ಅಣ್ಣ ತಮ್ಮರೆ. ಇಲ್ಲಿ ಯಾರಿಗೆ ವೈಯಕ್ತಿಕ ದ್ವೇಷ ಇಲ್ಲ. ಊರವರು ಸಪೋರ್ಟ್ ಮಾಡೋರಿಗೆ ನಮ್ಮೂರಾಗ ಮಧ್ಯ ಮಾರಾಟ ನಿಲ್ಲಕ್ಕಲ್ಲ. ಬಂಗಾರ ಫ್ಯಾಕ್ಟ್ರಿ ಮಕ್ಕಳು ನಾವು ಎಲ್ಲಿ ಬಾಳಲ್ಲ. 3 ಹಂಗೈತೆ ನನ್ನ ಮಕ್ಕಳು. ಅದಕ್ಕೆ ಬುದ್ಧಿ ಹೇಳೋರು ಆಯ್ತು ಅದಕ್ಕೆ ನಾವು ಹೆಂಗೆ ಬಾಳ ಇನ್ನು ಅದು ಮಾರಾಟ ಆಗ್ಲಾರ್ದಂಗೆ ನಾವು ನಿಗಾ ವಹಿಸ್ತೀವಿ. ಯಾವುದೇ ಕಾರಣಕ್ಕೆ ಅವಕಾಶ ಕೊಡಲ್ಲ ಏನು ತಲೆ ಕೆಡಿಸ್ಕೊಳ್ಳೋದು ಬೇಡ. ಅವಕಾಶ ಕೊಡಲ್ಲ. ಇಲ್ಲ ಹೇಳಿದ್ದೆ ಇನ್ನೊಂದ್ಸರಿ ನೆಕ್ಸ್ಟ್ ಟೈಮ್ ಮಾರಲ್ಲ ಅಂತ ಹೇಳಿದ್ದಾರೆ ಅವ್ರೆಲ್ಲರೂ. ಈಗ ಮಾರಿದ್ರೆ ಮತ್ತೆ ಅವ್ರು ಅನುಭವಿಸ್ತಾರೆ, ಏನ್ ಮಾಡಕ್ ಬರೋದಿಲ್ಲ. ಬ್ಯೂರೋ ರಿಪೋರ್ಟ್ ಶ್ರೀನಿವಾಸ್ ನಾಯಕ್, ಭಾರತ ವೈಭವ ನ್ಯೂಸ್, ಸಿರುಗುಪ್ಪ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.